ಸರ್ಕಾರ ಪ್ರತಿ ವರ್ಷವೂ ಕೂಡ ಸಂತ ಶ್ರೀ ಸೇವಾಲಾಲ್ ಅವರ ಜಯಂತ್ಯೋತ್ಸವವನ್ನ ಆಚರಣೆ ಮಾಡುತ್ತದೆ. ಇವತ್ತು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಸೇವಾಲಾಲ್ರ ಜಯಂತ್ಯೋತ್ಸವವನ್ನ ಆಚರಣೆ ಮಾಡುತ್ತದೆ ಸರ್ಕಾರ. ಲಲಿತಾ ನಾಯ್ಕ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ನಮ್ಮ ಜೊತೆ ಮಂತ್ರಿ ಆಗಿದ್ರು, ಅದರಿಂದ ಸ್ವಲ್ಪ ಆತ್ಮೀಯತೆ ಇದೆ. ಬಹಳ ಇದೆ, ನಾನು ಸ್ವಲ್ಪ ಇದೆ ಅಂತಂದ್ರೆ ಅವ್ರು ಬಹಳ ಇದೆ ಅಂತಂದ್ರೆ, ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ, ಇಡೀ ರಾಜ್ಯದ ಜನತೆಗೆ ಸಂತ ಸೇವಾಲಾಲ್ ರವರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಸಾರಗೊಂಡನ ಕೊಪ್ಪ ಸೂರಗೊಂಡನ ಕೊಪ್ಪ ಅಲ್ಲಿ ಸೇವಾಲಾಲ್ರ ಜನ್ಮಸ್ಥಳ. ಅಲ್ಲಿ ನಿನ್ನೆ ಹೋಗ್ಬೇಕಾಯ್ತು ಆ ಕಾರ್ಯಕ್ರಮಕ್ಕೆ. ಇಲ್ಲಿ ನನಗೆ ಕಾರ್ಯಕ್ರಮ ಇದ್ದದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾನು ನಿನ್ನೆ ಸಾಯಂಕಾಲ ಆ ಸೂರ್ಯಗೊಂಡನ ಕೊಪ್ಪ ಅವ್ರು ಹುಟ್ಟಿದಂತ ಸ್ಥಳ, ಅಲ್ಲಿ ಈಗ ಅನೇಕ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ಇನ್ನೂ ಆಗ್ಬೇಕಾಗಿದ್ದಾವೆ. ಆ ಸ್ಥಳ ಅಭಿವೃದ್ಧಿ ಆಗಲಿಕ್ಕೆ ನಾನೇ ಸರ್ಕಾರದಿಂದ ಅನುದಾನವನ್ನು ಕೂಡ ಕೊಟ್ಟದ್ದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೇವಾಲಾಲ್ ರವರು ಆಕಸ್ಮಿಕವಾಗಿ ಬಂಜಾರ ಸಮಾಜದಲ್ಲಿ ಹುಟ್ಟಿದ್ರು ಅಷ್ಟೇನೆ. ಆದರೆ ಅವರು ಯಾವುದೇ ಒಂದು ಜಾತಿಗೆ, ಒಂದು ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ. ಅಪ್ಕೋ ಅವರು ಹುಟ್ಟಿದಂತ ಜಾತಿಯ ಜನ ಸ್ವಾಭಿಮಾನಿಗಳಾಗಿ ಬದುಕಬೇಕು, ಜ್ಞಾನವಂತರಾಗಿ ಬದುಕಬೇಕು, ಮತ್ತೆ ಇವರು ಅಲೆಮಾರಿ ಜನಗಳಾಗಿರಬಾರ್ದು. ಒಂದ್ ಕಡೆ ನೆಲೆಸ್ತಕ್ಕಂಥ ಪರಿಸ್ಥಿತಿ ಆಗ್ಬೇಕು. ಒಂದ್ ಕಡೆ ಉಳ್ಕೋಬೇಕು. ಅದನ್ನೇ ಇವತ್ತೆಲ್ಲ ತಾಂಡಗಳು ಆಗಿದಾವಲ್ಲ, ಹೌದು, ತಾಂಡಗಳಾಗಿದ್ದಾವಲ್ಲ, ಈ ತಾಂಡಗಳು ಒಂದ್ ಕಡೆ ಎಲ್ಲ ಜನರು ವ್ಯಾಪಾರ, ಈಗಾಗಲೇ ಹೇಳಿದ್ರು, ಮೊದಲು ವ್ಯಾಪಾರ ಮಾಡ್ತಿದ್ದಂತ ಜನ ಇವರು ಅಂತೇಳಿ. ಆ ವ್ಯಾಪಾರ ಮಾಡ್ತಿದ್ರಿಂದ ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಿದ್ರು, ಒಂದ್ ಕಡೆ ನೆಲೆ ಊರ್ತಿರ್ಲಿಲ್ಲ. ಹಾಗಾಗಿ ನೆಲೆ ಊರ್ಲಿಕ್ಕೆ ಇವತ್ತು ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಅದು ಸೇವಾಲಾಲ್ರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಸಂತರ ಜಯಂತ್ಯೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರ ತೀರ್ಮಾನ ಮಾಡಿ, ಸರ್ಕಾರದಿಂದಲೇ
ಇವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು. ಬರೀ ಬಂಜಾರ ಜನ ಮಾಡಿದ್ರೆ ಸಾಲದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಸೇವಾಲಾಲ್ರು ಬಂಜಾರ ಜನರಿಗೆ ಬರೀ ಧಾರ್ಮಿಕ ಗುರು ಅಷ್ಟೇ ಅಲ್ಲ, ಒಂದು ರೀತಿ ಆಧ್ಯಾತ್ಮಿಕವಾಗಿ ಅವರನ್ನ ಬಹಳ ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ. ಅವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ಎಲ್ಲ ತಾಂಡಗಳಲ್ಲೂ ಕೂಡ ಸೇವಾಲಾಲ್ರಿಗೆ ಗೌರವ ತೋರಿಸ್ತಕ್ಕಂಥ ರೀತಿಯಲ್ಲಿ ಒಂದು ಮಠ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ಕೊಂಡಿದ್ದೀವಿ. ಅನೇಕ ತಾಂಡಗಳೆಲ್ಲ ನೋಡಿ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಿಮ್ಗೆಲ್ಲರಿಗೂ ಕೂಡ ಸೇವಾಲಾಲ್ರ ಬಗ್ಗೆ ಅಪಾರವಾದಂಥ ಗೌರವ, ಪ್ರೀತಿ. ಯಾಕಂತಂದ್ರೆ ಯಾವುದೇ ಜನಾಂಗ ಜಾತಿ ವ್ಯವಸ್ಥೆನಲ್ಲಿ ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕಾದ್ರೆ, ಮುಖ್ಯವಾಹಿನಿಗೆ ಬರಬೇಕಾದ್ರೆ ಒಬ್ಬ ಗುರು ಇರಬೇಕಾಗ್ತದೆ, ಒಂದು ಗುರಿ ಇರಬೇಕಾಗ್ತದೆ. ಆ ಕೆಲಸವನ್ನು ಸೇವಾಲಾಲ್ರು ಮಾಡಿದ್ದಾರೆ. ಅದು ಮಾಡಿರೋದ್ರಿಂದ ಇವತ್ತು ನಿಮ್ಮಲ್ಲಿ ಸ್ವಾಭಿಮಾನ ಬಂದಿದ್ರೆ, ನೀವೆಲ್ಲ ವಿದ್ಯಾವಂತರಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬೆಳೀತಾ ಇದ್ರೆ, ಅದಕ್ಕೆ ಸೇವಾಲಾಲ್ರು ಕಾರಣ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಈ ಸಂತ ಇವರು ಇಡೀ ಸರ್ಕಾರವೇ ಗೌರವಿಸ್ಬೇಕು. ಅದಕ್ಕೆ ಈ ಸಂತರಿಗೆ ಇಡೀ ಸರ್ಕಾರವೇ ಗೌರವಿಸ್ಬೇಕು. ಯಾಕಂತಂದ್ರೆ ಇವರು ಒಬ್ರು ದಾರ್ಶನಿಕರು ಇವರು. ಇಂಥ ದಾರ್ಶನಿಕರಿಗೆ ಸರ್ಕಾರ ಗೌರವ ಸಲ್ಲಿಸಬೇಕಾದದ್ದು ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನ ಸರ್ಕಾರವೇ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು, ಅದಕ್ಕೆ ತೀರ್ಮಾನ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ರು. ಈ ತಾಂಡಗಳಲ್ಲಿ ಇವರಿಗೆಲ್ಲ ನಿಮಗೆ ಹಕ್ಕುಪತ್ರಗಳಿರ್ಲಿಲ್ಲ ಮನೆಗಳಲ್ಲಿ. ಆಮೇಲೆ ರೆವಿನ್ಯೂ ಗ್ರಾಮಗಳಾಗಿರ್ಲಿಲ್ಲ. ಆ ರೆವಿನ್ಯೂ ಗ್ರಾಮಗಳನ್ನು ಮಾಡಬೇಕು ಅಂತೇಳಿ ವಾಸಿಸುವನೇ ಮನೆ ಒಡೆಯ, ವಾಸಿಸುವನೇ ಮನೆ ಒಡೆಯ, ಹೇಗೆ ಉಳುವವನೇ ಭೂಮಾಲೀಕ ಅಂತ ಮಾಡೋದು, ಅದೇ ರೀತಿಯಲ್ಲಿ ವಾಸಿಸುವವನೇ ಮನೆ ಒಡೆಯ ಅಂತ ಮಾಡಿದ್ದು. ಅದಕ್ಕೆ ಕಾನೂನಿಗೆ ತಿದ್ದುಪಡಿ ತಗೊಬಂದಿದ್ದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದೆ. ಇನ್ನೂ ರೆವಿನ್ಯೂ ಗ್ರಾಮಗಳು ಎಲ್ಲ ತಾಂಡಗಳು ಕೂಡ ರೆವಿನ್ಯೂ ಗ್ರಾಮಗಳಾಗಿಲ್ಲ. ಸುಮಾರು ಇನ್ನೂ ಒಂದು 5,000 ಇದಾವಲ್ಲ, 5,000 ಎಷ್ಟು ತಾಂಡಗಳಿದಾವೆ? 3,000 ಚಿಲ್ಲರೆ ತಾಂಡಗಳು ಇನ್ನೂ ರೆವಿನ್ಯೂ ಗ್ರಾಮಗಳಾಗಿಲ್ಲ. ನಾನು ಹೇಳಿದ್ದೀನಿ, ಕಂದಾಯ ಮಂತ್ರಿಗೂ ಹೇಳಿದ್ದೀನಿ, ಕಂದಾಯ ಸೆಕ್ರೆಟರಿಗೂ ಹೇಳಿದ್ದೀನಿ, ಕೂಡಲೇ ಯಾವ್ಯಾವ ತಾಂಡಗಳು ಇನ್ನೂ ರೆವಿನ್ಯೂ ಗ್ರಾಮಗಳಾಗಿಲ್ಲ ಅವೆಲ್ಲವನ್ನು ಕೂಡ ರೆವಿನ್ಯೂ ಗ್ರಾಮಗಳನ್ನಾಗಿ ಮಾಡಬೇಕು. ಎಲ್ರಿಗೂ ಅವ್ರ ಮನೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ, ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಸೂರಗೊಂಡನ ಕೊಪ್ಪ ಇದೆಯಲ್ಲ, ಇನ್ನೂ ಏನಾದ್ರು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಅನುದಾನವನ್ನ ರಾಜ್ಯ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ನಿಮ್ಗೆ ಹೇಳಲಿಕ್ಕೆ ಬೇಕು. ಆಗ ಸುಮಾರು ಎಷ್ಟು ಕೋಟಿ ಕೊಟ್ಟೆ ನಾನು? ಆಮೇಲೆ ನಿಗಮದ್ದಲ್ಲ, ಆ ಪ್ರದೇಶ ಸೇವಾಲಾಲ್ರ ಜನ್ಮಸ್ಥಳ ಅಭಿವೃದ್ಧಿ ಮಾಡ 60 ಕೋಟಿ 60 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ, ಆಮೇಲೆ ತಾಂಡ ಅಭಿವೃದ್ಧಿ ನಿಗಮಕ್ಕೂ ಕೂಡ ಹೆಚ್ಚು ಅನುದಾನವನ್ನ ಕೊಟ್ಟದ್ದು ನಮ್ಮ ಸರ್ಕಾರದಲ್ಲೇ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ. 5 ವರ್ಷಕ್ಕೆ 400 ಕೋಟಿ ಕೊಟ್ರಿ ಸರ್ ನಿಗಮಕ್ಕೆ. ಸಂತ ಸೇವಾಲಾಲ್ ಅವರ ಜನ್ಮಸ್ಥಳಕ್ಕೆ 60 ಕೋಟಿ ಸರ್ ವಿವಿಧ ಇಲಾಖೆಗಳಿಂದ
ಆ ಸೂರ್ಯಗೊಂಡನ ಕೊಪ್ಪ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು 60 ಕೋಟಿ ರೂಪಾಯಿ, ತಾಂಡ ಅಭಿವೃದ್ಧಿ ನಿಗಮಕ್ಕೆ 400 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೆ. ಈಗ ಅದರ ತಾಂಡಗಳಿಗೆ ಅಭಿವೃದ್ಧಿ ನಿಗಮಕ್ಕೆ ಕೊಡ್ತಕ್ಕಂಥ ಅನುದಾನ ಕಡಿಮೆ ಆಗ್ಬಿಟ್ಟದೆ. ಇನ್ನು ಮುಂದೆ ಹೆಚ್ಚು ಕೊಡ್ತಕ್ಕಂಥದ್ದನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾನು ಈ ಸಭೆಗೆ ನಿನ್ನೆ ಹೋಗದೆ ಇದ್ರೆ ಈ ಸಭೆಗೆ ಅಟೆಂಡ್ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಂದಿದ್ದೇನೆ. ಸೂರನಕೊಪ್ಪ ಧರ್ಮಸ್ಥಳದಲ್ಲಿ ಮೊನ್ನೆ ಬಂದು 60 ಕೋಟಿ ರೂಪಾಯಿ ವಸತಿ ನಿಲಯ ಕೊಡಬೇಕು ಡಿಮ್ಯಾಂಡ್ ಕೊಟ್ಟರು ಸರ್. ಕೊಡ್ತೀನಿ ಅಂತ ಹೇಳಿದ್ರು ಸರ್. ಅಲ್ಲಿ ಒಂದು ವಸತಿ ನಿಲಯ ಮಾಡಬೇಕು ಸೂರ್ಯಗೊಂಡನ ಕೊಪ್ಪದಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿ ವಸತಿ ನಿಲಯ ಮಾಡಿಕೊಡ್ಲಿಕ್ಕೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು. ನಾವು ಬಂದ ಮೇಲೆ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಗ್ಯಾರಂಟಿ ನಂಬರ್ 1 ಶಕ್ತಿ ಯೋಜನೆ, ನಂಬರ್ 2 ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ನೀವೆಲ್ಲ ಬಸ್ನಲ್ಲಿ ಓಡಾಡ್ತಾ ಇದ್ದೀರಾ ಫ್ರೀಯಾಗಿ? ಕೈ ಎತ್ತದೇ ಇಲ್ಲ, ಮತ್ತೆ ಸುಮ್ಮನೆ ಕೂತಿದ್ದೀರಿ. ಇವೆಲ್ಲ ಹೆಣ್ಮಕ್ಳು ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ ಮತ್ತೆ? ಸೊ ಇವೆಲ್ಲ ಕಾರ್ಯಕ್ರಮಗಳು ಮಧ್ಯವರ್ತಿಗಳು ಇಲ್ದೇನೆ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಯಾರು ಮಧ್ಯವರ್ತಿಗಳಿಲ್ಲ. ಯಾರಿಗೂ ನೀವು 1 ರೂಪಾಯಿ ಕೊಡಬೇಕಾಗಿಲ್ಲ. ಸರ್ಕಾರ ಕೊಡ್ತಕ್ಕಂಥ ಎಲ್ಲ ನಿಮಗೆ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸು ಸಂಪೂರ್ಣವಾಗಿ ಸೌಲಭ್ಯಗಳು ನಿಮಗೆ ತಲುಪತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಿಮಗೆ ಈಗೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. 5 kg ಕೊಡ್ತಾ ಇದ್ರು ಹಿಂದೆ, ನಾನಿದ್ದಾಗ 7 kg ಕೊಡ್ತಾ ಇದ್ದೆ ಅಕ್ಕಿ, ಆಮೇಲೆ 5 kg ಮಾಡಿಬಿಟ್ರು. ಈಗ ಬಂದ್ಮೇಲೆ 10 kg ಅಕ್ಕಿಯನ್ನ ಕೊಡಬೇಕು. ಯಾರು ಹಸ್ಕೊಂಡು ಮಲಗಬಾರ್ದು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡಕ್ಕಾಗದೇ ಇರೋದ್ರಿಂದ, ಅಕ್ಕಿ ಸಿಗದೇ ಇರೋದ್ರಿಂದ 5 kg ಅಕ್ಕಿಗೆ ಎಷ್ಟು ದುಡ್ಡು ಆಯ್ತದೆ? 170 ರೂಪಾಯಿ. ಅದನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, ಅವರೆಲ್ಲರಿಗೂ ಕೂಡ 10 kgಗೆ 5 kg ಅಕ್ಕಿ, 5 kgಗೆ ಹಣ, ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯುವ ನಿಧಿ ಶಿವಮೊಗ್ಗದಲ್ಲಿ ಪ್ರಾರಂಭ ಆಯಿತು. ಯಾರು 6 ತಿಂಗಳಲ್ಲಿ ಕೆಲಸ ಸಿಕ್ಕಿಲ್ಲ ಪಾಸ್ ಆದ್ಮೇಲೆ ಅವರಿಗೆ 2 ವರ್ಷದವರೆಗೆ ಸ್ಟೈಪಂಡ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಕೌಶಲ್ಯ ತರಬೇತಿನೂ ಕೂಡ ಮಾಡ್ತೀವಿ. ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ. ಕೊನೆಯದಾಗಿ ಯಾವ ಕಾರಣಕ್ಕೂ ಕೂಡ ನೀವೆಲ್ಲರೂ ಕೂಡ 100 ವಿದ್ಯಾವಂತರಾಗಬೇಕು. ಸೇವಾಲಾಲರು ಕೂಡ ಇದನ್ನೇ ಹೇಳಿದ್ದು, ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗಿ ಶೋಷಣೆಯಿಂದ ತಪ್ಪಿಸ್ಕೊಳ್ಳಿ. ಯಾಕಂತಂದ್ರೆ ಇವತ್ತಿಗೂ ಕೂಡ ಬಲಾಢ್ಯ ಜನ ಶೋಷಣೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಇರ್ತದೆ. ಈ ಶೋಷಣೆ ದೌರ್ಜನ್ಯಗಳಿಂದ ತಪ್ಪಿಸ್ಕೋಬೇಕಾದ್ರೆ, ಸ್ವಾಭಿಮಾನ ಬರಬೇಕಾದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲೇಬೇಕು. ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಲೇಬೇಕು. ಅದಕ್ಕೆ ನಾವು ಕಡ್ಡಾಯ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ, ಹೆಣ್ಮಕ್ಳಿಗೆ ಅವ್ರಿಗೆ ಬಸ್ ಫ್ರೀ, ಬಸ್ನಲ್ಲಿ ಯಾವತ್ತೂ 1 ಪೈಸೆ ಕೊಡೋಗಿಲ್ಲ ಅವರು.
ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೊಡ್ತೀವಿ. ಸೊ ಅದರಿಂದ ಇದೆಲ್ಲ ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ನೀವು 100ಕ್ಕೆ 100 ವಿದ್ಯಾವಂತರಾಗಲೇಬೇಕು. ಇವತ್ತು ಬಡತನ, ನಿರುದ್ಯೋಗ, ಮುಖ್ಯವಾಹಿನಿಗೆ ಬರ್ತಕ್ಕಂಥದ್ದು ಇವೆಲ್ಲ ಆಗ್ಬೇಕಾದ್ರೆ, ಯಾಕಂತಂದ್ರೆ ಸೇವಾಲಾಲ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದು, ಓಟ್ ಹಾಕ್ತಕ್ಕಂಥ ಹಕ್ಕಿದ್ರೆ ಸಾಲದು, ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದರಿಂದ ನಾನು ನೀವೆಲ್ಲರೂ ಲಂಬಾಣ ಬಂಜಾರ ಜನಾಂಗದವರಾಗೇ ಇರಿ ಅಂತ ಹೇಳಲ್ಲ, ಆದರೆ ಬಂಜಾರ ಜನಾಂಗದವರಾಗಿರಿ, ಆದರೆ ಕ್ರಮೇಣ ದಿನ ಕಳೆದಂತೆ ನಾವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದಕ್ಕೆ ಶಿಕ್ಷಣ ಬೇಕೇ ಬೇಕು, ಶಿಕ್ಷಣ ಬೇಕೇ ಬೇಕು. ಸ್ವಾಭಿಮಾನಿಗಳಾಗಬೇಕು. ಯಾರಿಗೂ ಕೂಡ ಕಡಿಮೆ ಏನಿಲ್ಲ, ಎಲ್ಲರೂ ಸಮಾನರೇ. ಮೇಲ್ವರ್ಗ ಅನ್ನೋರು, ಕೆಳವರ್ಗ ಅನ್ನೋದು ಇವೆರಡು ಹೋಗ್ಬೇಕು. ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಬರ್ತಕ್ಕಂಥದ್ದೇ ಅದೇ ಸೇವಾಲಾಲರು ಕೂಡ ಬಯಸಿದಂಥದ್ದು, ಅದೇ ಸೇವಾಲಾಲರು ಕಂಡಿದ್ದಂಥ ಕನಸು. ಆ ಕನಸು ನನಸು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಸೇವಾಲಾಲರ ತತ್ವಾದರ್ಶಗಳು ನಮ್ಗೇನು ಹೇಳೋಗಿದ್ದಾರೆ, ಏನು ಮಾಡ್ತಾ ಇದ್ರು, ಏನು ಮಾಡ್ಲಿಕ್ಕೆ ಅವರು ಜೀವನದ ಉದ್ದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು, ಅದೇ ನಾವು ಸೇವಾಲಾಲರಿಗೆ ಸಲ್ಲಿಸ್ತಕ್ಕಂಥ ಆ ದಾರಿನಲ್ಲಿ ನಡೆದಾಗ ಮಾತ್ರ ಅವ್ರಿಗೆ ನಿಜವಾಗಿ ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆ ಕೆಲಸ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಸೇವಾಲಾಲ್ ಜಯಂತಿಯ ಶುಭಾಶಯಗಳನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.